ನಿಲ್ಲುವಾಗ ನಿಮ್ಮ ಪ್ರಣಾಳಿಕೆಯನ್ನು ನಾನು ಇವತ್ತು ತಂದಿದ್ದೇನೆ. ನೀವು ಉಡುಪಿ ಕ್ಷೇತ್ರದ ಜನರಿಗೆ ಏನೆಲ್ಲ ನೀವು ಎಶ್ಯೂರೆನ್ಸ್ ಮಾಡಿ ಶಾಸಕರಾಗಿದ್ದೀರಿ ಅಂತ, ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಪೂರ್ತಿಗೊಳಿಸಿದ್ದೀರಿ ಅಂತ ನನಗೆ ನೀವು ನಮ್ಮ ಪಕ್ಷಕ್ಕೆ ಅಥವಾ ನಾನು ವಿರೋಧ ಪಕ್ಷದಲ್ಲಿ ನಿಮ್ಮ ಎದುರಿನಿಂದ ನಾನು ಚುನಾವಣೆ ಸೋತವನ್ನ, ನಮಗೆ ನೀವು ಸ್ಪಷ್ಟನೆ ಕೊಡಬೇಕಾಗ್ತದೆ, ಉಡುಪಿ ಜನರಿಗೆ ನೀವು ಸ್ಪಷ್ಟನೆ ಕೊಡಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲುವಾಗ ಯುವ ಸಬಲೀಕರಣ ಮತ್ತು ಉದ್ಯೋಗ, ಆತ್ಮನಿರ್ಭರ ಉಡುಪಿ ಯೋಜನೆ, ಯುವ ಉದ್ಯಮಿಗಳು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಸಣ್ಣ ವ್ಯಾಪಾರಗಳನ್ನು ಸ್ಥಾಪಿಸಲು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಲು ವಿಶೇಷ ವರ್ಗದ ಅನುದಾನವನ್ನ, ಸಾಲ ಸೌಕರ್ಯವನ್ನು ಒದಗಿಸುತ್ತೇನೆ ಅಂತ ಹೇಳಿದ್ವಿ. ನನಗೆ ನೀವು ಇವತ್ತು ಹೇಳಬೇಕಾಗ್ತದೆ, ನೀವು ಉಡುಪಿ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಯುವಜನರ ಏಳಿಗೆಗೆ ಕೆಲಸ ಏನು ಮಾಡಿದ್ದೀರಿ ಇವತ್ತು? ನೀವು ಸಣ್ಣ ಉದ್ದಿಮೆ ಮತ್ತೆ ಕೈಗಾರಿಕೆಗಳನ್ನ ನೀವು ಇಂಪ್ರೂವ್ ಮಾಡ್ತೇನೆ ಅಂತ ಹೇಳಿದ್ದೀರಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಉಡುಪಿ ಜಿಲ್ಲೆಯಲ್ಲಿ ಯಾವುದಾದ್ರೂ ಕೈಗಾರಿಕಾ ಘಟಕೋತ್ಸವ ನೀವು ಸ್ಥಾಪಿಸಿದ್ದೀರಾ? ಅಥವಾ ಇದರ ವಿಚಾರ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿದ್ದೀರಾ? ಏನಾದರೂ ಸರ್ಕಾರಕ್ಕೆ ನೀವು ಪ್ರಪೋಸಲ್ ಕೊಟ್ಟಿದ್ದೀರಾ? ಇದು ನನಗೆ ಬೇಕಾಗ್ತದೆ. ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಬ್ಯಾಂಗ್ಳೂರನ್ನು ಬಿಟ್ಟು ಬೇರೆ ಎಲ್ಲಾ ಪ್ರದೇಶದಲ್ಲಿ ನಾವು ಕೈಗಾರಿಕೆಗಳನ್ನ ವಿಸ್ತರಣೆ ಮಾಡಬೇಕಂತ ಒಂದು ದೊಡ್ಡ ರೀತಿಯ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಅದಕ್ಕೆ ನಿಮ್ಮ ಉಡುಪಿ ಜಿಲ್ಲೆಯಿಂದ ನಿಮ್ಮ ಮುಖಾಂತರ ಏನು ನೀವು ಪ್ರೆಸೆಂಟ್ ಮಾಡಿದ್ದೀರಿ ನಮ್ಮ ಸರ್ಕಾರಕ್ಕೆ? ಇದೇ ನಾವು ಪಕ್ಕದ ಜಿಲ್ಲೆ ಮಂಗಳೂರಲ್ಲಿ ನೋಡುವಾಗ ದಿವಸದಿಂದ ದಿವಸಕ್ಕೆ ನಾವು ಕ್ಲಸ್ಟರ್ ಸಾಫ್ಟ್ವೇರ್ ಇದು ಕ್ಲಸ್ಟರ್ ಪಾರ್ಕ್ ಮತ್ತೆ ಯಾವ್ದಾವ್ದು ರಿಸರ್ಚ್ ಸೆಂಟರ್ಸ್ ಎಲ್ಲ ಇವತ್ತು ಓಪನ್ ಆಗ್ತಾ ಇದೆ ನಮ್ಮ ದಿನೇಶ್ ಗುಂಡೂರಾವ್ ಮುಖಾಂತರ. ಅದೇ ನೀವು ಇಲ್ಲಿಯ ಶಾಸಕರಾಗಿ ಅಥವಾ ನಮ್ಮ ಇಲ್ಲಿ ಮಿನಿಸ್ಟರ್ಸ್ಗೆ ನಿಮ್ಮ ರಿಕ್ವೈರ್ಮೆಂಟ್, ನಮ್ಮ ಜನತೆಗೆ ಬೇಕಿರೋದು ಉದ್ಯೋಗ ಸೃಷ್ಟಿ ಯೋಜನೆಯನ್ನ ಏನ್ ಕೊಟ್ಟಿದ್ದೀರಿ? ನೀವು ಕೆಪಾಸಿಟಿ ಇಲ್ಲದವರು ಯಾಕೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ಬಿಟ್ಟಿರಿ? ಆ ನಂತರ ನೀವು ಅದೇ ರೀತಿಯಲ್ಲಿ ನಾನು ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದ್ದೇನೆ, ನೀವೇನು ನಮ್ಮ ಜಿಲ್ಲೆಯ ಅಥವಾ ನನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀವು ಮೋಸ ಮಾಡಿ ಓಟು ವಿನ್ ಆಗಿದ್ದೀರಾ ಅಂತ ನನಗೆ ಬೇಕಾಗ್ತದೆ. ಇನ್ನೊಂದು ನೀವು ಹೇಳ್ತಾ ಇದ್ದೀರಿ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ, ಪ್ರವಾಸಿ ಕಾರಿಡಾರ್ ಅಭಿವೃದ್ಧಿ, ಉಡುಪಿಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀಕೃಷ್ಣ ಮಠದ ಅನುವಾಸಿ ದೇವಾಲಯಗಳನ್ನು ಮತ್ತು ಪ್ರಮುಖ ಕಡಲ ತೀರವನ್ನು ಉದಾಹರಣೆ ಮಲ್ಪೆ ಸಂಪರ್ಕಿಸಿ ಅತ್ಯಾಧುನಿಕ ರಸ್ತೆ ಜಾಲ ಮತ್ತು ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವುದು. ಯಾವ ಕಾರಿಡಾರ್ ಇವತ್ತಾಗಿದೆ? ನಾನು ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೇನೆ. 10 ವರ್ಷದಿಂದ ನಮ್ಮ ಮಲ್ಪೆ ಕನೆಕ್ಟಿಂಗ್ ಟು ಮಣಿಪಾಲ್ ಹೈವೇ ಇವತ್ತು ಅದು ಏನು ನಮ್ಮ ಕಂಪ್ಲೀಟ್ ಆಗದೆ ಇವತ್ತು ಬಿದ್ದೋಗಿದೆ. ಅದರ ಮೇಲೆ ನಿಮ್ಮ ಆಕ್ಷನ್ ಏನು? ಈ ಮಲ್ಪೆ ಬಂದರ್ ಅಂತ ಹೇಳುವುದು ಸಾಧಾರಣ ವರ್ಷಕ್ಕೆ 6,000 ಕೋಟಿ ಟರ್ನ್ ಓವರ್ ಮಾಡುವಂತ ಒಂದು ದೊಡ್ಡ ಕೈಗಾರಿಕಾ ಕ್ಷೇತ್ರ ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ. ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ? ಯಾವ ರೀತಿಯಲ್ಲಿ ಪೋರ್ಟ್ ಅನ್ನು ನೀವು ಮಾಡರ್ನೈಸ್ ಮಾಡಿದ್ದೀರಿ ಅಥವಾ ನೀವು ಸರ್ಕಾರಕ್ಕೆ ಕೊಟ್ಟಿದ್ದೀರಿ? ಪ್ರವಾಸೋದ್ಯಮದ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಪ್ರಪೋಸಲ್ ಸರ್ಕಾರಕ್ಕೆ ಏನು ಹೋಗಿದೆ? ಇದನ್ನೆಲ್ಲ ಈ ವಿಚಾರವನ್ನು ನೀವು ವಿಧಾನಸಭೆಯಲ್ಲಿ ಮಾತಾಡಬೇಕು ಹೊರತು ಬೇರೆ ವಿಚಾರವನ್ನೆಲ್ಲ ಮಾತಾಡಿ ಜನರ ದಿಕ್ಕು ತಪ್ಪುವ ಒಂದು ವ್ಯವಸ್ಥೆಯನ್ನ ನೀವು ಮಾಡಬಾರದು. ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ. ಕೌಶಲ್ಯ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ? ಯುವಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಿ? ಸೂಕ್ತವಾದ ಕೌಶಲ್ಯ ಕಲಿಸಲು ಐಟಿ ಮತ್ತು ಇತರ ತಾಂತ್ರಿಕ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ ನೀಡುವ ಸಂಸ್ಥೆಯನ್ನು ಸ್ಥಾಪಿಸುವುದು. ನೀವು ಏನಾದರೂ ಇದರ ಬಗ್ಗೆ ಪ್ರಪೋಸಲ್ ಕೊಟ್ಟು ನಮ್ಮ ಪಬ್ಲಿಕ್ಗೆ ಏನಾದರೂ ಮಾತಾಡಿದ್ದೀರಾ? ಅಥವಾ ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿದ್ದೀರಾ? ವಿಧಾನಸಭೆಯಲ್ಲಿ ನೀವು ಎಷ್ಟು ಕ್ವೆಶ್ಚನ್ ಹಾಕಿದ್ದೀರಿ? ಪಬ್ಲಿಕ್ಗೆಲ್ಲ ಗೊತ್ತಾಗಬೇಕಿದ್ದು. ನೀವು ವಿಧಾನಸಭೆಯಲ್ಲಿ ಕೋಳಿ ಅಂಕವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ತೀರಿ. ವಿಧಾನಸಭೆಯಲ್ಲಿ ನಿಮ್ಮ ಫ್ರೆಂಡಿಗೆ ಕಾಂಟ್ರಾಕ್ಟ್ ಸಿಗಲಿಲ್ಲ ಅಂತ ಮಾತಾಡ್ತೀರಿ. ಮೊನ್ನೆ ನೀವು ವಿಧಾನಸಭೆಯಲ್ಲಿ ಏನೋ ಮಾತಾಡಿ ಏನೋ ಒಂದು ಕಲವರ ಮಾಡ್ತೀರಿ. ಇದಕ್ಕೋಸ್ಕರ ಇದೆಲ್ಲ ನೀವು ಯಾಕೆ ಹೀಗೆ ಬಿಹೇವ್ ಮಾಡ್ತೀರಿ? ಇದನ್ನೆಲ್ಲ ನಮಗೆ ನೀವು ಪಬ್ಲಿಕ್ಗೆ ನೀವು ಆನ್ಸರ್ ಕೊಡಬೇಕಾಗ್ತದೆ. ಯಾಕಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆಂದ್ರೆ, ಇವತ್ತು ಚುನಾವಣೆಯಲ್ಲಿ ನೀವು ಗೆದ್ದು 2.5 ವರ್ಷ ಆಗಿದೆ. 2.5 ವರ್ಷದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇದೆ? ನೀವು ಮೊನ್ನೆ ಪ್ರಣಾಳಿಕೆಯಲ್ಲಿ ಪುನಃ ಹೇಳ್ತೀರಿ, ಕಡಲು ಮತ್ತು ನದಿಯನ್ನು ನಾನು ಜಾಯಿನ್ ಮಾಡಿ ಯೋಜನೆಯನ್ನ ಮಾಡಿ ಅದನ್ನೊಂದು ಸಮಗ್ರವಾದ ಒಂದು ಡೆವಲಪ್ಮೆಂಟ್ ನಾನು ಮಾಡ್ತೇನೆ ಉಡುಪಿಯಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವುದಾದ್ರೂ ಒಂದು ನದಿಯನ್ನು ಇವತ್ತು ಸ್ವೀಟ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಸಪರೇಟ್ ಮಾಡಿ ಕುಡಿಯುವ ನೀರಿಗೆ ಏನಾದರೂ ಪ್ರೊವಿಷನ್ ನೀವು ಮಾಡಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳುವಂತ ಒಂದು ವಿಚಾರ ನಮ್ಮ ವಾಕ್ಯದಲ್ಲಿ ಬರ್ತದೆ. ನೀವೇ ಇರ್ತಾನೆ ಪಾತಿದ್ರು ಅಂತ ನಾವು ಅದನ್ನೇ ಹಿಡ್ಕೊಂಡು ಕೋಮುಗಲಭೆಯಲ್ಲಿ ಮಾತಾಡಿದ್ರು ಅಂತ ಹೇಳಿದರೆ ನಾನು ಈ ಶಾಸಕನ ಹೇಳ್ತೇನೆ, ನೀವು ಶಾಸಕರ ಆದ ನಂತರ ನಮ್ಮ ಉಡುಪಿಯಲ್ಲಿ 2,30,30,000 ಜನ ವೋಟರ್ಸ್ ಇದ್ದಾರೆ.
ನೀವು ಅದರಲ್ಲಿ ವಿವಿಧ ಪಂಗಡಗಳು, ಎಲ್ಲ ಜಾತಿ ಧರ್ಮಗಳು ಇದ್ದಾರೆ. ಎಲ್ಲರಿಗೂ ನೀವು ಶಾಸಕರೇ. ನೀವು ಖಾಲಿ ಒಂದು ಧರ್ಮಕ್ಕೆ ಶಾಸಕರಲ್ಲ, ನೀವು ಎಲ್ಲ ಧರ್ಮದಲ್ಲಿ ಇದ್ದ ಜನರಿಗೂ ಕೂಡ ಶಾಸಕರು. ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರಿಗೆ ಇದಕ್ಕೋಸ್ಕರ ನೀವು ಹೊಂದಿಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಭಾಪತಿಗಳನ್ನ ನೀವು ಸಭೆಯಲ್ಲಿ ಹೊರಗೆ ಬಂದು ನೀವು ನಮ್ಮ ಧರ್ಮಕ್ಕೆ ನೀವು ಆಹ್ವಾನ ಮಾಡಿದ್ದೀರಿ ಇದೆಲ್ಲ ಹೇಳೋದು ನಿಮ್ಮದು ತಪ್ಪು. ನಿಮ್ಗೇನಾದರೂ ಅಧಿಕಾರ ಇಲ್ಲ, ಯಾಕಂದ್ರೆ ಇವರೇ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ನೀವು ಅದನ್ನು ಹೇಗೆ ಬಿಹೇವ್ ಮಾಡಬೇಕಂತ ನಿಮಗೆ ಗೊತ್ತಿರಬೇಕು. ಮತ್ತೆ ಎರಡನೇ ರೀತಿಯಲ್ಲಿ ನಾನು ಹೇಳ್ತೇನೆ, ನಿಮ್ಮನ್ನು ಶಾಸಕರು ಅವರ ತಂದೆ ನಂತರ ಶಾಸಕರಾಗಿದ್ದಾರೆ ಅಂತ ನನ್ನ ಒಂದು ಹೇಳಿ, ತಂದೆ ನಂತರ ಮಗ ಶಾಸಕರಾದ್ರು. ಯಾಕಂದ್ರೆ ನಾನು ಯುಟಿ ಖಾದರನ್ನು ನನ್ನ ಕಾಲೇಜು ದಿವಸದಿಂದ ವೈಯಕ್ತಿಕವಾಗಿ ನಾನು ನೋಡ್ತಾ ಇದ್ದೇನೆ. ಅವರು ವಿದ್ಯಾರ್ಥಿ ಸಂಘದಲ್ಲಿ, NSUನಲ್ಲಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತನ್ನನ್ನು ದುಡಿದುಕೊಂಡಿದ್ದಾರೆ. 2 ಗಂಟೆ 3 ಗಂಟೆ ರಾತ್ರಿಗೂ ಕೂಡ ಅವರು ಶಾಸಕರಾಗುವ ಮೊದಲು ಪಬ್ಲಿಕ್ಕಿಗೆ ಸರ್ವಿಸ್ ಕೊಟ್ಟು ಆನಂತರ ಅವರನ್ನು ಪಕ್ಷ ಶಾಸಕರಾಗಿ ಮಾಡಿದೆ. ಅವರ ಕಾಂಟ್ರಿಬ್ಯೂಷನ್ ನೋಡಿ. ಈಗ ತಂದೆ ಶಾಸಕನಂತ ಮಗ ಶಾಸಕರಾಗಬಾರ್ದಂತ ಏನಾದರೂ ಇದೆಯಾ? ಅವರು ಈಗಾಗಲೇ ಸಾಧಾರಣ 5 ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅವರು ಗೆದ್ದು ಅತ್ಯಂತ ಸರ್ವೋಚ್ಚ ಹುದ್ದೆಗೆ ಹೋಗಿದ್ದಾರೆ. ಅವರು ಮಾಡಿದ ಕಾಂಟ್ರಿಬ್ಯೂಷನ್ ಅಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷ ಅದನ್ನು ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿಕೊಂಡು ಅವರಿಗೆ ಸಭಾಪತಿಯ ಒಂದು ಹುದ್ದೆ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯುಟಿ ಖಾದರ್ ಸಭಾಪತಿ ಆದ ನಂತರ ಅವರು ಸಭೆಯನ್ನು ನಡೆಸುವಂತಹ ಒಂದು ರೀತಿಯನ್ನು ನೋಡಬೇಕು. ಅದೇ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಅವರು ಸಭಾಪತಿ ಆದ ನಂತರ ಅಥವಾ ಬಿಜೆಪಿ ಅವರಿದ್ದಾಗ ಅವರ ಸಭಾಪತಿ ಅಂತ ಸಭೆಯನ್ನು ನಡೆಸುವಂತ ರೀತಿಯನ್ನು ನೋಡಬೇಕು. ಇವತ್ತು ಅಸೆಂಬ್ಲಿ ಆಗುವಾಗ ವಿಧಾನಸೌಧದಲ್ಲಿ ಇರುವಾಗ ಒಂದು ವಿಧಾನಸಭೆಯ ಚಿತ್ರಣವನ್ನೇ ಚೇಂಜ್ ಮಾಡಿದ್ದಾರೆ. ಅಷ್ಟು ಒಳ್ಳೆ ರೀತಿಯಲ್ಲಿ ವಿಧಾನಸಭೆಗೆ ನಮಗೆ ಹೋಗ್ಲಿಕ್ಕೆ ಅಥವಾ ವಿಧಾನಸೌಧಕ್ಕೆ ಜನರಲ್ ಪಬ್ಲಿಕ್ ಕೂಡ ಸಭೆ ಆಗುವಾಗ ಹೋಗುವಂತ ಒಂದು ಚಿತ್ರಣವನ್ನು ಚೇಂಜ್ ಮಾಡಿ, ಮತ್ತೆ ಸಭೆಯಲ್ಲಿ ಹೈಯೆಸ್ಟ್ ಟೈಮ್ ಡಿಸಿಪ್ಲಿನ್, ಮಾತು ಡಿಸಿಪ್ಲಿನ್ ಅನ್ನು ಗಳಿಸಿದಂತ ಒಂದು ಹೆಗ್ಗಳಿಕೆಯನ್ನ ಯುಟಿ ಖಾದರ್ ಇವತ್ತು ಗಳಿಸಿದ್ದಾರೆ. ಅವರ ಮೇಲೆ ನೀವು ಆಹ್ವಾನ ಮಾಡೋದು ನಾನು ನಿಜವಾಗಿ ಇದಕ್ಕೆ ನಾನು ಖಂಡಿಸ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಂಪ್ಲಾಯ್ಮೆಂಟ್ ಎಷ್ಟು ಜನರೇಟ್ ಆಗಿದೆ, ಯಾವುದಾದ್ರೂ ದೊಡ್ಡ ಯೋಜನೆಯನ್ನ ನೀವು ತಂದಿದ್ದೀರಾ ಅಥವಾ ತರಲಿಕ್ಕೆ ನಿಮಗೆ ಅಡಚಣೆ ಏನಾಗಿದೆ, ಇದನ್ನೆಲ್ಲ ನಾವು ಇವತ್ತು ಸ್ಥಳೀಯರಾಗಿ ಇಲ್ಲಿ ಈ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಅಪೋಸಿಷನ್ ಆಗಿದ್ದೇವೆ. ನಾವು ಇವತ್ತು ಕ್ವೆಶ್ಚನ್ ಮಾಡಲಿಕ್ಕೆ ಕಳಿಸಿದ್ದೇವೆ. 2.5 ವರ್ಷದಿಂದ ನಾವು ವೇಟ್ ಮಾಡ್ತಾ ಇದ್ದೇವೆ. ನೀವು ಅಭಿವೃದ್ಧಿ ಮಾಡ್ತೀರಿ, ನೀವು ಜನರಿಗೆ ತುಂಬಾ ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ, ಜನರು ಅದನ್ನು ಪರಿಗಣಿಸಿ ನಿಮ್ಮನ್ನು ಇಲೆಕ್ಟ್ ಮಾಡಿದ್ದಾರೆ ಅಂತ ನೀವು ಮಾಡಲಿಲ್ಲದಕ್ಕೆ ಈಗ ಕಾರಣ ಏನು? ನಿಮ್ಮ ಬಿಹೇವಿಯರ್ ಕಾರಣವಾ? ನೀವು ಕರೆಕ್ಟ್ ಆಗಿ ರೈಟ್ ಅಪ್ರೋಚ್ ಮಾಡೋದಿಲ್ವಾ? ಯಾವುದಾದ್ರೂ ಕೆಲಸ ಮಾಡಿಕೊಳ್ಳಿಕ್ಕೆ ನಿಮ್ಮ ಅಪ್ರೋಚ್ ಸರಿ ಇಲ್ವಾ? ಯಾಕೆ ನಿಮ್ಮನ್ನು ಸಚಿವರು ಎಲ್ಲ ಯಾಕೆ ಸ್ಪಂದಿಸುವುದಿಲ್ಲ ನಿಮ್ಮ ಮಾತಿಗೆ? ಇದನ್ನೆಲ್ಲ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಟರ್ಮ್ ಅಲ್ಲಿ ಇನ್ನೊಂದು 2.5 ವರ್ಷದ ಟರ್ಮ್ ಅಲ್ಲಿ ನೀವೇನು ಅಶ್ಯೂರೆನ್ಸ್ ಮಾಡಿದ್ದೀರಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರಿಗೆ, ಅದನ್ನು ನೀವು ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನಿಸಿ. ಇಂಥ ಕ್ವೆಶ್ಚನ್ ಅನ್ನ ನೀವು ವಿಧಾನಸಭೆಯಲ್ಲಿ ಹಾಕಿ ಅದಕ್ಕೆ ನೀವು ಕಮಿಟ್ಮೆಂಟ್ ತಗೊಳ್ಬೇಕಾಗ್ತದೆ ಸರ್ಕಾರದಿಂದ. ನೀವು ಇದನ್ನು ಬಿಟ್ಟು ಟ್ರ್ಯಾಕ್ ತಪ್ಪಿ ಬೇರೆ ಬೇರೆ ಕ್ವೆಶ್ಚನ್ ಅನ್ನು ಕೇಳಿದ್ರೆ ಖಂಡಿತವಾಗಿಯೂ ಅಲ್ಲಿ ಯಾರು ಸಭಾಪತಿಗಳು ಇರ್ತಾರ ಅವರಿಗೆ ನಿಜವಾಗಿ ನಿಮ್ಮ ಮೇಲೆ ಅಭಿಪ್ರಾಯ ಒಳ್ಳೆಯದು ಬರುವುದಿಲ್ಲ.